ವೇದಿಕೆ ಉಪಸ್ಥಿತರಿರುವಂತಹ ಪೂಜ್ಯರೇ, ಹಿರಿಯರೇ, ಗುರುಗಳೇ, ಸಹೋದರಿಯರೇ, ಸಹೋದರರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಆತ್ಮೀಯ ದೈವಿ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ವಂದಿಸಿ ಇಂದು ಈ ಶುಭ ಸಮಾರಂಭದಲ್ಲಿ ಸುಂದರ ಪವಿತ್ರ ಸಂಜೆಯಲ್ಲಿ ನಾವೆಲ್ಲರೂ ಪರಮಾತ್ಮನ ಪವಿತ್ರ ಸಾನ್ನಿಧ್ಯದಲ್ಲಿ ಉಪಸ್ಥಿತರಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಎಂಬ ಹೆಸರೇ ಸೂಚಿಸುವಂತೆ ಈ ವಿದ್ಯಾಲಯ ವಿಶ್ವ ಪರಿವರ್ತನೆಗಾಗಿ ಸ್ಥಾಪನೆಯಾಗಿರುವಂಥದ್ದು. ವಿಶ್ವದ ಸರ್ವ ಶಕ್ತಿವಂತನಾಗಿರುವಂತಹ ಪರಮಾತ್ಮನು ಒಬ್ಬ ವೃದ್ಧ ಮಾನವ ಶರೀರದ ಆಧಾರ ಪಡೆದು ಈ ಸೃಷ್ಟಿ ಪರಿವರ್ತನೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಈ ವಿದ್ಯಾಲಯದ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ 140 ದೇಶಗಳಲ್ಲಿದ್ದಾವೆ. 12 ಲಕ್ಷ ಜನ ಇಲ್ಲಿ ಕಲಿಸ್ತಾ ಇರುವಂತಹ ರಾಜಯೋಗದ ಅಭ್ಯಾಸ ಮಾಡ್ತಾ ಸುಖ ಶಾಂತಿಯ ಅನುಭವ ಮಾಡ್ತಾ ಇದ್ದಾರೆ. ಈ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಆಗಿದೆ ಮಾನವನಿಂದ ದೇವಮಾನವ ಆಗುವಂಥದ್ದು. ಯಾವ ರೀತಿ ಆ ಶಾಲೆ ಕಾಲೇಜುಗಳಲ್ಲಿ ಪದವಿಯನ್ನು ಪಡೆದುಕೊಳ್ಳಬೇಕು, ಅನೇಕ ಪದವಿಯನ್ನು ಪಡೆದುಕೊಳ್ಳುವಂತಹ ಉದ್ದೇಶದಿಂದ ಆ ಶಾಲೆಗೆ ಹೋಗ್ತೇವೆ. ಹಾಗೆ ಇದರೂ ಕೂಡ ಒಂದು ವಿದ್ಯಾಲಯ. ಇಲ್ಲಿ ಪಡೆದುಕೊಳ್ಳುವಂತಹ ಪದವಿ ಅಂತಂದರೆ ಮಾನವನಿಂದ ದೇವಮಾನವ ಆಗುವಂತಹ ಪದವಿ. ಹಾಗೂ ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ, ದೇಶ, ಭಾಷೆ ಯಾವುದೂ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು, ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಅನ್ನುವಂತಹ ವಸುದೈವ ಕುಟುಂಬದ ಭಾವನೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಕಲಿಸಿಕೊಡ್ತಾ ಇದ್ದಾರೆ. ಹಾಗೂ ಈ ವಿದ್ಯಾಲಯಕ್ಕೆ ಸರ್ಕಾರೇತರ ಅನೇಕ ಪದವಿ ಪುರಸ್ಕಾರಗಳನ್ನು ಕೊಟ್ಟು ಗೌರವಿಸಲಾಗಿದೆ. ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಾ ಇರುವಂತಹ ಶಿಕ್ಷಣ ಅಂತಂದರೆ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ. ಇವತ್ತು ಜಗತ್ತಿನಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೇವೆ, ಎಲ್ಲ ಕಡೆಗೂ ದುಃಖ, ಅಶಾಂತಿ, ಹಿಂಸೆ, ಕೊಲೆ, ಸುಲಿಗೆ, ಭಯ, ಚಿಂತೆ ಎಲ್ಲವೂ ತುಂಬಿಕೊಂಡಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ತೊಳಲಾಡ್ತಾ ಇದೆ. ಈ ಜಗತ್ತು ಪರಿವರ್ತನೆ ಆಗಬೇಕು, ಈ ಕೆಟ್ಟದ್ದೆಲ್ಲವೂ ತೊಲಗಬೇಕು, ಒಳ್ಳೆಯದೆಲ್ಲವೂ ಈ ಭೂಮಿಯ ಮೇಲೆ ಬರಬೇಕು ಅಂತ ಪ್ರತಿಯೊಬ್ಬರ ಮನಸ್ಸು ಕೂಡ ಮಿಡಿತಾ ಇದೆ. ಇಂತಹ ಸಮಯದಲ್ಲಿ ನಾವು ಭಗವಂತನಿಗೆ ಮೊರೆ ಹೋಗ್ತಾ ಇದ್ದೀವಿ. ಹೇ ಭಗವಂತ, ಈ ಸೃಷ್ಟಿಯ ಮೇಲೆ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಸಂತೋಷ ನೆಲೆಸಲಿ ಅಂತ ನಾವೆಲ್ಲರೂ ಬಯಸ್ತಾ ಇದ್ದೀವಿ. ಆ ಕೂಗನ್ನು ಕೇಳಿ ಪರಮಾತ್ಮನು ಗೀತೆಯಲ್ಲಿ ಕೊಟ್ಟಂತಹ ಅಭಯ ಮಾತಿನಂತೆ ಯಾವ ಸಮಯದಲ್ಲಿ ಧರ್ಮಗ್ಲಾನಿ ಆಗ್ತದೆಯೋ ಆ ಸಮಯದಲ್ಲಿ ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಬರುತ್ತೇನೆ ಅನ್ನುವಂತಹ ಅಭಯ ವಾಕ್ಯದಂತೆ ಪರಮಾತ್ಮನು ಈ ಸೃಷ್ಟಿಯ ಮೇಲೆ ಅವತರಿಸಿ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಕಾರ್ಯವನ್ನು ಪರಮಾತ್ಮ ಎಂದು ಮಾಡ್ತಾ ಇದ್ದಾರೆ. ಪರಮಾತ್ಮನು ಈ ಸೃಷ್ಟಿಯ ಮೇಲೆ ಅವತರಿಸುವಂತಹ ಅಗತ್ಯ ಏನಿತ್ತು? ಯಾಕಂದರೆ ಭಗವಂತ ಬುದ್ಧಿಮಾನರಿಗೂ ಬುದ್ಧಿಮಾನ. ಭಗವಂತ ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡಬೇಕು ಅಂತಂದರೆ ಶಿಕ್ಷಣದಿಂದಲೇ ಪರಿವರ್ತನೆ ಮಾಡಬೇಕು ಅನ್ನುವಂಥದ್ದು ಅವನಿಗೆ ಗೊತ್ತು. ಆ ಶಿಕ್ಷಣ ಯಾವುದು ಅಂತಂದರೆ ಈಶ್ವರ್ಯ ವಿಶ್ವವಿದ್ಯಾಲಯದ ಮೂಲಕ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಮಾಡುವಂಥದ್ದು. ಜೊತೆಗೆ ಸಹಜ ರಾಜಯೋಗ, ಸತ್ಯಗೀತ, ಜ್ಞಾನದ ಮೂಲಕ ಈ ವಿಶ್ವದ ಪರಿವರ್ತನೆ ಕಾರ್ಯವನ್ನು ಪರಮಾತ್ಮ ಮಾಡ್ತಾ ಇದ್ದಾರೆ. ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ 21 ವರ್ಗಗಳ ಮುಖಾಂತರ ವಿಶ್ವದಾದ್ಯಂತ ಸಮಾಜದಲ್ಲಿರುವಂತಹ ಪ್ರತಿಯೊಂದು ವರ್ಗಗಳು ಕೂಡ ಅಧ್ಯಾತ್ಮದ ಜೀವನವನ್ನು ಮಾಡಬೇಕು, ಅಧ್ಯಾತ್ಮದ ಶಿಕ್ಷಣವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಧಾರ್ಮಿಕ ವಿಭಾಗ, ಆಡಳಿತ ವಿಭಾಗ, ವೈದ್ಯಕೀಯ ವಿಭಾಗ, ಹೆಣ್ಣು ಮಕ್ಕಳ ವಿಭಾಗ, ಯುವಕರ ವಿಭಾಗ, ಈ ರೀತಿ 21 ವರ್ಗಗಳನ್ನು ಮಾಡಿ ಪ್ರತಿಯೊಂದು ವರ್ಗದ ಜನರು ಅಧ್ಯಾತ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದಕ್ಕಾಗಿ 7
ಪಠ್ಯಕ್ರಮಗಳನ್ನು ಇಡಲಾಗ್ತದೆ, ಕಾನ್ಫರೆನ್ಸ್ಗಳನ್ನು ಮಾಡಲಾಗ್ತದೆ, ಶಿಬಿರಗಳನ್ನು ಮಾಡಲಾಗ್ತದೆ, ಹಳ್ಳಿಗಳಲ್ಲಿ ಪ್ರವಚನ ಮಾಡಲಾಗ್ತದೆ, ಸಂತೆ, ಜಾತ್ರೆ, ಶಾಲೆ ಎಲ್ಲ ಕಡೆಗೂ ಪರಮಾತ್ಮ ಕೊಟ್ಟಂತಹ ಅಧ್ಯಾತ್ಮದ ಜ್ಞಾನವನ್ನು ಕೊಡಲಾಗ್ತದೆ. ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣ ಅಂತ ಕೊಡಲಾಗ್ತದೆ. ಆಫೀಸಸ್ಗಳಲ್ಲಿ ಶಿಕ್ಷಣ ಇರುವಂತಹ ಸುಶಿಕ್ಷಿತರು ಇರುವಂಥವರಿಗೆ ಮ್ಯಾನೇಜ್ಮೆಂಟ್ ಕೋರ್ಸಸ್ ಅಂತ ಕೊಡಲಾಗ್ತದೆ. ಹಳ್ಳಿಗಳಲ್ಲಿ ಪ್ರವಚನ ಅಂತ ಕೊಡಲಾಗ್ತದೆ. ಸಾಮಾನ್ಯ ಜನರಿಗೆ ಶಿಬಿರಗಳು, ವರ್ಕ್ಶಾಪ್ಗಳು, ಕಾನ್ಫರೆನ್ಸ್ಗಳು ಅಂತ ಮಾಡಲಾಗ್ತದೆ. ಒಟ್ಟಿನಲ್ಲಿ ಎಲ್ಲವುಗಳ ಉದ್ದೇಶ ಏನು ಅಂದರೆ ಪರಮಾತ್ಮನು ಕೊಟ್ಟಂತಹ ಶಿಕ್ಷಣವನ್ನು ವಿಶ್ವದ ಎಲ್ಲ ಆತ್ಮಗಳಿಗೂ ತಲುಪಿಸಬೇಕು ಅನ್ನುವಂತಹ ಮಹದುದ್ದೇಶವನ್ನು ಈ ಈಶ್ವರೀಯ ವಿಶ್ವವಿದ್ಯಾಲಯ ಹೊಂದಿದೆ. ಪರಮಾತ್ಮನ ಆದೇಶ ಇದೆ, ಮಕ್ಕಳೇ, ಈ ಸೃಷ್ಟಿಯ ಮೇಲೆ ನಾನು ಅವತರಿಸಿರುವಂತಹ ಸಂದೇಶವನ್ನು ಪ್ರತಿಯೊಂದು ಆತ್ಮನಿಗೂ ತಲುಪಿಸಬೇಕು. ಯಾಕಂದರೆ ಇವತ್ತು ಪರಮಾತ್ಮನ ಸತ್ಯ ಪರಿಚಯ ಇಲ್ಲದೆ ಜಗತ್ತಿನ ಜನರು ಅಲೆದಾಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಕರೀತಾ ಇದ್ದಾರೆ, ವೃದ್ಧ ಉಪವಾಸ ನಿಯಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸತ್ಯವಾದ ಪರಮಾತ್ಮನ ಪರಿಚಯ ಇಲ್ಲ. ತಂದೆಯನ್ನು ಯಾವುದು ಮಂದಿಯನ್ನು ಅಗಲಿದ ಕರುವಿನಂತೆ ಇವತ್ತು ಭಗವಂತನಿಗಾಗಿ ಹಂಬಲಿಸ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಪರಮಾತ್ಮನ ಸತ್ಯ ಪರಿಚಯವನ್ನು ಕೊಡಬೇಕಾಗಿದೆ. ಪರಮಾತ್ಮ ತಿಳಿಸ್ತಾರೆ, ಮಕ್ಕಳೇ, ನಾನು ಅವತರಿಸಿರುವಂತಹ ಸಂದೇಶವನ್ನು ಎಲ್ಲರಿಗೂ ತಿಳಿಸ್ಬೇಕು. ಒಂದು ದಿನ ಒಬ್ಬರು ಕೂಡ ಈ ರೀತಿ ಹೇಳಬಾರ್ದು, ನನಗೆ ಪರಮಾತ್ಮನ ಪರಿಚಯ ಇಲ್ಲ ಅನ್ನುವಂತಹ ಮಾತು ಬರಬಾರ್ದು. ಯಾರೂ ವಂಚಿತ ಆಗಬಾರ್ದು. ಅದಕ್ಕೆ ಪರಮಾತ್ಮನ ಸತ್ಯ ಪರಿಚಯವನ್ನು ಕೊಡೋದಕ್ಕೋಸ್ಕರ ಈಶ್ವರೀಯ ವಿಶ್ವವಿದ್ಯಾಲಯ ಇದೆ. ಆದ್ದರಿಂದ ಆತ್ಮೀಯರೇ, ಈ ವಿದ್ಯಾಲಯದಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗ್ತದೆ. ಇಲ್ಲಿ ಪರಮಾತ್ಮನು ಅವತರಿಸಿ ಕೊಡ್ತಾ ಇರುವಂಥ ಶಿಕ್ಷಣ ಏನು? ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ತನ್ನನ್ನು ತಾನು ಮರೆತಿದ್ದಾನೆ. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ನಾನು ಬಂದು ಮಾಡಬೇಕಾಗಿರೋದೇನು, ನಾನು ಹೋಗುವುದು ಎಲ್ಲಿಗೆ ಅನ್ನುವಂತಹ ಪರಮ ಸತ್ಯವನ್ನು ಮರೆತಿದ್ದಾನೆ. ಅದಕ್ಕೆ ಪರಮಾತ್ಮನು ತಿಳಿಸಿಕೊಡುವಂತಹ ಮೊದಲ ಅದ್ಭುತ ಸತ್ಯ ಯಾವುದು ಅಂದರೆ ನಿನ್ನನ್ನು ನೀನು ತಿಳಿ, ನಿನ್ನನ್ನು ನೀನು ಅರಿ. ಅದಕ್ಕೆ ಹೇಳಾಗ್ತದೆ, ಅರಿವೇ ಗುರು. ನನ್ನನ್ನು ನಾನು ಇವತ್ತು ತಿಳ್ಕೊಳ್ಬೇಕಾಗಿದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಅಧಿಕಾರ, ಅಂತಸ್ತು, ಪದವಿ, ಪುರಸ್ಕಾರ, ಮಾನ, ಶಾನ ಇವುಗಳಲ್ಲಿಯೇ ಸಂಪೂರ್ಣ ಮುಳುಗಿ ಅಹಂಕಾರದ ತುದಿಗೆ ಏರಿ ನಿಜವಾದ ಶಾಂತಿ ಸುಖದ ಕೊರತೆಯನ್ನು ಅನುಭವ ಮಾಡ್ತಾ ಇದ್ದಾನೆ. ನಿಜವಾದ ಶಾಂತಿ ಸುಖವನ್ನು ಕಳ್ಕೊಳ್ತಾ ಇದ್ದಾನೆ. ಆ ನಿಜವಾದ ಶಾಂತಿ ಸುಖದ ಅನುಭವ ಮಾಡಬೇಕು ಅಂದರೆ ನಾವು ಮೊದಲು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಏನು ಅಂದರೆ, ನಾನೊಂದು ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನು ಚೈತನ್ಯ ಶಕ್ತಿ, ಅಜರ, ಅಮರ, ಅವಿನಾಶಿ ಆಗಿದ್ದೇನೆ. ಇದು ಪಂಚತತ್ವದ ದೇಹ ವಿನಾಶಿ, ಚೈತನ್ಯ ಶಕ್ತಿ ಆತ್ಮ ಅವಿನಾಶಿಯಾಗಿರುವಂಥದ್ದು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, 8 ಗೇಣಿನ ದೇಹ, 108 ಕೋಟಿ ರೋಮಗಳು, ಬಂಟ ನೀನಿದ್ದು ಅಗಲಿದೊಡೆ ಹೆಂಟೆ ಹೋಗಿಕೋರು ಸರ್ವಜ್ಞ ಅಂತ. ನಾವು ಏನು ತಿಳ್ಕೊಂಡಿದ್ದೀವಿ? ಈ ಕಣ್ಣಿಗೆ ಕಾಣುವಂತಹ 5 ತತ್ವದ ಈ ದೇಹವನ್ನೇ ನಾನು ಅಂತ ತಿಳ್ಕೊಂಡಿದ್ದೀವಿ. ಪರಮಾತ್ಮ ತಿಳಿಸ್ಕೊಡೋದೇನು ಅಂದರೆ, ಮಕ್ಕಳೇ, ನೀವು ಈ ದೇಹನೂ ಅಲ್ಲ, ಈ ದೇಹದ ಸಂಬಂಧಿಗಳು ನಿಮ್ಮವರಲ್ಲ, ಸಂಪತ್ತು ನಿನ್ನದಲ್ಲ. ನೀನು ಬರೋಕ್ಕಿಂತ ಮುಂಚೆ ಇನ್ಯಾವುದೋ ಇತ್ತು, ನೀನು ಹೋದ್ಮೇಲೆ ಇನ್ಯಾವುದೋ ಆಗ್ತದೆ. ಆದ್ದರಿಂದ ಪರಮಾತ್ಮನು ಕೊಟ್ಟದ್ದು ಅನ್ನುವಂತಹ ಸ್ಮೃತಿಯಿಂದ ಇದನ್ನು ಉಪಯೋಗ ಮಾಡಿದಾಗ ನಿಜವಾದ ಶಾಂತಿಯನ್ನು ಅನುಭವ ಮಾಡ್ತೇವೆ. ಆದ್ದರಿಂದ ಆತ್ಮೀಯರೇ, ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ. ಈ ಪರಮ ಸತ್ಯದ ಅರಿವಿಲ್ಲದ ಕಾರಣದಿಂದ ಇವತ್ತು ಜಗತ್ತಿನಲ್ಲಿ ಅನೇಕತೆಯಲ್ಲಿ ಮುಳುಗಿದ್ದೇವೆ, ಅಶಾಂತಿಯಲ್ಲಿ ಒಂದಾಗ್ತಾ ಇದ್ದೇವೆ. ಅದಕ್ಕೆ ಇಂದು ಅಶಾಂತಿ ಅಳಿಸಬೇಕು ಅಂತಂದರೆ, ಶಾಂತಿಯ ಸ್ಥಾಪನೆ ವಿಶ್ವದಲ್ಲಿ ಆಗಬೇಕು ಅಂದರೆ ರಾಷ್ಟ್ರೀಯ ಭಾತೃತ್ವ ಹಾಗೂ ವಿಶ್ವದ ಏಕತೆ ಬರಬೇಕು ಅಂತಂದರೆ ನಮ್ಮೆಲ್ಲರ ಭಾವನೆಯಲ್ಲಿ ಐಕ್ಯತೆ ಬರಬೇಕಾಗಿದೆ. ಆ ಭಾವನೆಯ ಐಕ್ಯತೆ ಬರುವುದು ಹೇಗೆ ಅಂದರೆ, ನಾವೆಲ್ಲರೂ ಚೈತನ್ಯ ಶಕ್ತಿ ಆತ್ಮಗಳು, ಆ ಪರಮ ಶ್ರೇಷ್ಠನಾಗಿರುವಂತಹ, ಪರಮ ಶಕ್ತಿವಂತನಾಗಿರುವಂತಹ ಪರಮಾತ್ಮನ ಸಂತಾನರಾಗಿದ್ದೇವೆ. ನಾವೆಲ್ಲರೂ ಸಹೋದರಾಗಿದ್ದೇವೆ ಅನ್ನುವಂತಹ ಭಾವ ನಮ್ಮಲ್ಲಿ ಬಂದಾಗ ನಾವೆಲ್ಲರೂ ಒಂದಾಗುವುದಕ್ಕೆ ಸಾಧ್ಯ ಇದೆ. ಆತ್ಮೀಯರೇ, ಈ ಭಾರತ ದೇಶದಲ್ಲಿ ನಾವು ಗೀತೆಯಲ್ಲಿ ಕೇಳ್ತೇವೆ, ಚಂದನ ಹೈಸ್ ದೇಶಕ್ಕೆ ಧರತಿ,
तपोभूमि हर ग्राम है, हर बाला देवी की प्रतिमा, बच्चा बच्चा राम है. ಭಾರತದ ಮಣ್ಣಿನ ಕಣಕಣನು ಕೂಡ ಸುಗಂಧ ಶ್ರೀಗಂಧ ಇದೆ. ಭಾರತದ ಒಂದೊಂದು ಹಳ್ಳಿನೂ ಕೂಡ ತಪಸ್ಸಿನ ಸ್ಥಾನ ಇದ್ದಾವೆ. ಭಾರತದಲ್ಲಿ ಹುಟ್ಟಿರುವಂತಹ ಒಂದೊಂದು ಹೆಣ್ಣು ಮಗು ದೇವಿ, ಒಂದೊಂದು ಗಂಡು ಮಗ ದೇವ ಇದ್ದಾರೆ. ಅದೇ ಇಂತಹ ಭೂಮಿಯಲ್ಲಿ ನಾವು ಹುಟ್ಟಿ ಇವತ್ತು ಒಬ್ಬರು ಇನ್ನೊಬ್ಬರ ಜೊತೆಗೆ ವಿಶ್ವಾಸ ಇಡದೇ ಇರುವಂತಹ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೇವೆ. 1000 ಹೆಬ್ಬಾವುಗಳು ಬಂದರೂ ಕೂಡ ಒಂದು ಹೆಬ್ಬಾವು ಭಯ ಪಡೋದಿಲ್ಲ. 1000 ಗಂಡ ಸರ್ಪ ಬಂದರೆ ಒಂದು ಗಂಡ ಸರ್ಪ ಭಯ ಪಡೋದಿಲ್ಲ. 1000 ಹುಲಿಗಳು ಬಂದರೂ ಒಂದು ಹುಲಿ ಭಯ ಪಡೋದಿಲ್ಲ. ಆದರೆ ಇವತ್ತು ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ನೋಡಿದರೆ, ಇನ್ನೊಬ್ಬ ಮನುಷ್ಯನ ಎದುರುಗಡೆ ಬಂದರೆ ಭಯ ಪಡುವಂತಹ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆತ್ಮೀಯರೇ, ಇಂತಹ ಪುಣ್ಯಭೂಮಿ, ಧರ್ಮಭೂಮಿ, ದೈವಭೂಮಿ, ಸಂಸ್ಕೃತಿ ಸಂಸ್ಕಾರಗಳು ವಿಜೃಂಭಿಸುವಂತಹ ಈ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ. ಆದರೆ ಇಂತಹ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಯನ್ನು ನಾವು ದೂರ ಮಾಡಬೇಕು, ನಾವೆಲ್ಲ ಒಂದಾಗಿರ್ಬೇಕು, ನಾವೆಲ್ಲ ಚಂದ ಆಗಿರ್ಬೇಕು ಅಂತಂದರೆ ನಮ್ಮಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಬರಬೇಕು. ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಬರಬೇಕು ಅಂತಂದರೆ ನಾವು ಇದನ್ನೇ ತಿಳ್ಕೊಳ್ಬೇಕಾಗಿದೆ. ನಾನು ಈ ದೇಹ ಅಲ್ಲ, ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ. ನಾವೆಲ್ಲ ಕುತ್ಕೊಂಡಿದ್ದೀವಲ್ಲ, ಕುತ್ಕೊಂಡಿರುವಂತಹ ದೇಹಗಳಿದ್ರೆ ಕುತ್ಕೊಳ್ತಿರ್ಲಿಲ್ಲ. ಓಂ ಶಾಂತಿ. 5 ದಿನಗಳವರೆಗೆ ನಡೀತಾ ಇರುವಂತಹ ಈ ಸುಂದರ